ದಕ್ಷಿಣ ಕನ್ನಡದಲ್ಲಿ ಭಾರಿ ಮಳೆಗೆ ಹಲವು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ನದಿಯೆಲ್ಲ ರಸ್ತೆ ಮೇಲೆ ಹರಿತಾ ಇರೋದ್ರಿಂದ ಸಂಪರ್ಕ ಕಡಿತವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಎಂಚ್ಲಪಾಂಡಿಯಲ್ಲಿ ಈ ಘಟನೆ ನಡೆದಿದೆ. ಜಮೀನು ರಸ್ತೆಗೆ ಗುಂಡ್ಯ ಹೊಳೆ ನೀರು ನುಗ್ಗಿರುವಂತದ್ದು. ಕಡಬ ತಾಲೂಕಿನ ಎಂಚ್ಲಪಾಡಿಯಲ್ಲಿ ನಾನಾ ಅವಾಂತರವೇ ಮಳೆಯಿಂದ ಸೃಷ್ಟಿಯಾಗ್ಬಿಟ್ಟಿದೆ. ರಸ್ತೆ ಮೇಲೆ ನೀರು ಹಿನ್ನೆಲೆ ಮಡಿಪು ಬರೆಮೇಲು ಸಂಪರ್ಕ ಕಡಿತ ಆಗಿದೆ. ಉಳ್ಳಾಕ್ಲು ದೇವಸ್ಥಾನ ನದಿ ಬದಿಯ ಕೃಷಿ ತೋಟಗಳು ಜಲಾವೃತವಾಗಿದೆ. ಎಲ್ಲಿಂದ ಎಲ್ಲಿಗೆ ಹೋಗ್ಲಿಕ್ಕೂ ಕೂಡ ಸಂಪರ್ಕವೇ ಇಲ್ಲದಂತ ಒಂದು ಪರಿಸ್ಥಿತಿ. ಸಂಪೂರ್ಣವಾಗಿ ರಸ್ತೆ ಸಂಪರ್ಕ ಕಡಿತವಾಗಿರೋದು. ಜಮೀನು ಕೆಲವು ಮನೆಗಳಿಗೂ ಕೂಡ ನೀರು ನುಗ್ಗಿರೋದ್ರಿಂದ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಮನೆ ಬಿಟ್ಟು ಹೊರಗೆ ಬರಲಾಗದಂತ ಪರಿಸ್ಥಿತಿ ಇದೆ. ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಜನ ಕಂಗಾಲಾಗಿ ಹೋಗಿದ್ದಾರೆ. ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ, ಯಾವ ರೀತಿಯಾಗಿ ನೀರು ಹರಿತಾ ಇದೆ ಅಂತ. ಎಲ್ಲ ಹಳ್ಳ ಕೊಳ್ಳಗಳು ನದಿ ಎಲ್ಲವೂ ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇರೋದ್ರಿಂದ ಸೇತುವೆ ಮುಳುಗಡೆ ಆಗಿದೆ, ರಸ್ತೆಗಳು ಜಲಾವೃತವಾಗಿದೆ, ತೋಟದಲ್ಲಿ ನೀರು ನುಗ್ಗಿದೆ, ಮನೆಗಳಿಗೆ ನೀರು ನುಗ್ತಾ ಇದೆ. ಈ ಕಾರಣಕ್ಕೆ ಜನರು ಮನೆ ಬಿಟ್ಟು ಹೊರಗೆ ಬರೋಕ್ಕೆ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಲವು ದೇವಸ್ಥಾನಗಳಿಗೂ ಕೂಡ ನೀರು ನುಗ್ಗಿದೆ. ರಸ್ತೆಗೆ ಗುಂಡ್ಯ ಹೊಳೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಮುಡಿಪು ಬರಮೇಲು ರಸ್ತೆ ಸಂಪರ್ಕ ಕಡಿತವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಗೆ ಈ ರೀತಿಯಾದಂಥ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ಬಿಟ್ಟಿದೆ.